ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೇತಗಾನಹಳ್ಳಿ ಭೂ ಒತ್ತುವರಿ ಆರೋಪ ಪ್ರಕರಣ ತಹಶೀಲ್ದಾರ್ ನೀಡಿದ್ದ ಸಮನ್ಸ್ಗೆ ಸುಪ್ರೀಂ ತಡೆ. ವಿಚಾರಣೆಗೆ ಬನ್ನಿ ಎಂದು ಕುಮಾರಸ್ವಾಮಿಗೆ ಸಮನ್ಸ್ ಜಾರಿಯಾಗಿದೆ. ಮುಂದಿನ 2 ವಾರ ತನಿಖೆ ನಡೆಸದಂತೆ ಸೂಚನೆ ನೀಡಿರುವಂತಹ ಸುಪ್ರೀಂ, ವಿಚಾರಣೆಗಾಗಿ ಹೈಕೋರ್ಟ್ಗೆ ಹೋಗಲು ತಿಳಿಸಿದ ಸುಪ್ರೀಂ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಕೇತಗಾನಹಳ್ಳಿ ಭೂ ಒತ್ತುವರಿ ಆರೋಪ ಪ್ರಕರಣ ತಹಶೀಲ್ದಾರ್ ನೀಡಿದ್ದ ಸಮನ್ಸ್ಗೆ ಸುಪ್ರೀಂ ತಡೆ. ವಿಚಾರಣೆಗೆ ಬನ್ನಿ ಎಂದು ಕುಮಾರಸ್ವಾಮಿಗೆ ಸಮನ್ಸ್. ಮುಂದಿನ 2 ವಾರ ತನಿಖೆ ನಡೆಸದಂತೆ ಸೂಚನೆ ನೀಡಿದ ಸುಪ್ರೀಂ, ವಿಚಾರಣೆಗಾಗಿ ಹೈಕೋರ್ಟ್ಗೆ ಹೋಗಲು ತಿಳಿಸಿದ ಸುಪ್ರೀಂ. ಎಚ್ಡಿಕೆ ಡಿಸಿ ತಮ್ಮಣ್ಣ ಸೇರಿ ಹಲವರ ವಿರುದ್ಧ ಭೂ ಒತ್ತುವರಿ ಆರೋಪ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಒಂದು ತರಹದ ರಿಲೀಫ್ ಸಿಕ್ಕಿದೆ. ಕೇತಗಾನಹಳ್ಳಿ ಭೂ ಒತ್ತುವರಿ ಆರೋಪ ಪ್ರಕರಣ ಅದು. ಆ ಪ್ರಕರಣದಲ್ಲಿ ಎಚ್ಡಿಕೆ ಡಿಸಿ ತಮ್ಮಣ್ಣ ಸೇರಿ ಹಲವರ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿ ಬಂದಿತ್ತು. ಸೊ ಆ ಪ್ರಕರಣದಲ್ಲಿ ವಿಚಾರಣೆಗಾಗಿ ಹೈಕೋರ್ಟ್ಗೆ ಹೋಗಲು ತಿಳಿಸಿದ ಸುಪ್ರೀಂ ಕೋರ್ಟ್, ಜೊತೆಗೆ ಮುಂದಿನ 2 ವಾರ ತನಿಖೆ ನಡೆಸದಂತೆ ಸೂಚನೆ ನೀಡಿರುವಂತಹ ಸುಪ್ರೀಂ ಕೋರ್ಟ್. ಮುಂದಿನ 2 ವಾರ ಬಿಗ್ ರಿಲೀಫ್ ಸಿಕ್ಕಿದೆ. ವಿಚಾರಣೆಗೆ ಬನ್ನಿ ಎಂದು ಕುಮಾರಸ್ವಾಮಿಗೆ ಸಮನ್ಸ್ ಇಶ್ಯೂ ಆಗಿದೆ. ಸೊ ತಹಶೀಲ್ದಾರ್ ನೀಡಿದ್ದ ಸಮನ್ಸ್ಗೆ ಸುಪ್ರೀಂ ತಡೆ ಕೊಟ್ಟಿದೆ. ಸೊ ಆ ತಡೆ 2 ವಾರ ತನಿಖೆ ಆಗಬಾರ್ದು, ನಡೆಸದಂತೆ ಈಗ ಸ್ಟೇ ಸಿಕ್ಕಿರುವಂತಹದ್ದು. ಇದು ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗಾಗಿ ಹೈಕೋರ್ಟ್ಗೆ ಹೋಗೋದಕ್ಕೆ ತಿಳಿಸಿದ್ದ ಸುಪ್ರೀಂ ಕೋರ್ಟ್. ಆದರೆ ಎಚ್ಡಿಕೆ ಡಿಸಿ ತಮ್ಮಣ್ಣ ಸೇರಿ ಹಲವರ ವಿರುದ್ಧ ಭೂ ಒತ್ತುವರಿ ಆರೋಪ 2 ವಾರಗಳ ಕಾಲ ಆ ಒಂದು ಪ್ರಕರಣದಲ್ಲಿ ವಿಚಾರಣೆಗೆ ತಡೆ ಸಿಕ್ಕಿರುವಂತಹದ್ದು ನಿಜಕ್ಕೂ ಕೂಡ ಕುಮಾರಸ್ವಾಮಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸೊ ವಿಚಾರಣೆಗೆ ಬನ್ನಿ ಎಂದು ಕುಮಾರಸ್ವಾಮಿಗೆ ಸಮನ್ಸ್ ನೀಡಲಾಗಿತ್ತು. ಈ ಒಂದು ಪ್ರಕರಣದಲ್ಲಿ ಮುಂದಿನ 2 ವಾರ ತನಿಖೆ ನಡೆಸದಂತೆ ಸೂಚನೆ ನೀಡಿರುವಂತಹ ಸುಪ್ರೀಂ ಕೋರ್ಟ್. 2 ವಾರಗಳ ಕಾಲ ಯಾವುದೇ ತರಹದ ವಿಚಾರಣೆ ಆಗಕೂಡದು, ಇದು ಘನ ನ್ಯಾಯಾಲಯದ ಆದೇಶ. ಹಾಗಾಗಿ ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಸಿ ತಮ್ಮಣ್ಣ ಸೇರಿ ಹಲವರ ವಿರುದ್ಧ ಯಾರ್ಯಾರ ವಿರುದ್ಧ ಈ ಆರೋಪ ಕೇಳಿ ಬಂದಿತ್ತೋ, ಯಾರ್ಯಾರು ವಿಚಾರಣೆಗೆ ಒಳಪಡಬೇಕು ಎನ್ನುವಂಥ ಸೂಚನೆ ಇತ್ತೋ, ಅವರು ಯಾರಿಗೂ ಕೂಡ 2 ವಾರಗಳ ಕಾಲ ಯಾವುದೇ ತರಹದ ವಿಚಾರಣೆಗಳಿರೋದಿಲ್ಲ. ಕೇತಗಾನಹಳ್ಳಿ ಭೂ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸೇರಿ ಯಾರ್ಯಾರ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು ಅವರಿಗೆ 2 ವಾರಗಳ ಕಾಲ ರಿಲೀಫ್ ಸಿಕ್ಕಿರುವಂತಹದ್ದು. ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿದ್ದಂತಹ ಕೇತಗಾನಹಳ್ಳಿ ಭೂ ಒತ್ತುವರಿ ಪ್ರಕರಣ, ಆ ಪ್ರಕರಣದಲ್ಲಿ ಎಚ್ಡಿ ಕುಮಾರಸ್ವಾಮಿಗೆ ಒಂದು ತರಹದ ನಿರಾಳತೆ ಸಿಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.